ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸಬ್ಜೆಕ್ಟು ಪಲ್ಮರಿ ಫಂಕ್ಷನ್ ಟೆಸ್ಟ್. ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂದರೆ ನೀವೆಲ್ಲ ಕೇಳಿದ್ದೀರಾ, ಲಂಗ್ ಫಂಕ್ಷನ್ನ ಟೆಸ್ಟ್ ಮಾಡುವಂಥ ಒಂದು ಪರೀಕ್ಷೆ. ಹಾರ್ಟ್ ಪರೀಕ್ಷೆ ಮಾಡಬೇಕಾದ್ರೆ ಎಕೋ ಹೇಗೆ ಮಾಡ್ತೀವೋ ಆ ಥರ ಲಂಗ್ಸ್ ಪರೀಕ್ಷೆ ಮಾಡಬೇಕಾದ್ರೆ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅನ್ನೋದು ಉತ್ತಮವಾದ ಸಾಧನ. ಸೊ ಈ ಟೆಸ್ಟಿಂದ ನಾವು ಕಾಯಿಲೆ ಯಾವ ಥರದ್ದು ರೆಸ್ಪಿರೇಟರಿ ಕಂಡೀಷನ್ ಅಂತ ಕಂಡುಹಿಡಿತೀವಿ. ಯೂಶ್ವಲಿ ರೆಸ್ಪಿರೇಟರಿ ಕಾಯಿಲೆಗಳಿಗೆ ಬಂದರೆ ಇದೆರಡು ಥರ ಕಾಯಿಲೆ ಇರ್ತವೆ. ಒಂದು ಉಸಿರಾಡೋ ಟ್ಯೂಬ್ಸ್ ಪ್ರಾಬ್ಲಮ್ಸು, ಇನ್ನೊಂದು ಉಸಿರಾಡೋ ಟ್ಯೂಬ್ಸ್ ಬಿಟ್ಟು ಉಳಿದಿರೋ ಭಾಗ, ಅದನ್ನು ಪ್ಯಾರಂಕೈಮ ಅಂತೀವಿ, ಪ್ಯಾರಂಕೈಮ ಡಿಸಾರ್ಡರ್ಸು. ಸೊ ಒಂದು ಅಬ್ಸ್ಟ್ರಕ್ಟಿವ್ ಡಿಸೀಸು, ಇನ್ನೊಂದು ರಿಸ್ಟ್ರಿಕ್ಟಿವ್ ಡಿಸೀಸು. ಈ ಕಾಯಿಲೆಗಳನ್ನ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅಥವಾ ಈ ಕಾಯಿಲೆಗಳ ಸಿವಿಯಾರಿಟಿ ನಮಗೆ ಕಂಡುಹಿಡಿಯೋದಕ್ಕೆ ನಮಗೆ ಪಲ್ಮರಿ ಫಂಕ್ಷನ್ ಟೆಸ್ಟ್ ಹೆಲ್ಪ್ ಮಾಡುತ್ತೆ. ಪಲ್ಮರಿ ಫಂಕ್ಷನ್ ಟೆಸ್ಟ್ ಎಲ್ಲರೂ ಮಾಡ್ಬೋದು. ಯೂಶ್ವಲಿ 5 ವರ್ಷದ ಮೇಲ್ಪಟ್ಟವ್ರಿಗೆ ನಾವು ಇದನ್ನು ಸಬ್ಜೆಕ್ಟ್ ಮಾಡ್ತೀವಿ. ಸೊ ಅಡಲ್ಟ್ಸ್, ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸಣ್ಣ ಮಕ್ಕಳು ಸ್ವಲ್ಪ ಕಷ್ಟ ಆಗುತ್ತೆ ಈ ಟೆಸ್ಟ್ ಮಾಡೋದು, ಯಾಕಂದರೆ ಇಟ್ ಈಸ್ ಎಫರ್ಟ್ ಡಿಪೆಂಡೆಂಟ್. ಸೊ ಈ ಟೆಸ್ಟ್ ಮಾಡೋದ್ರಿಂದ ಲಂಗ್ಸ್ ಕಂಡೀಷನ್ನ ನಾವು, ಲಂಗ್ಸ್ ಸಿವಿಯಾರಿಟಿನ ನಾವು ಕಂಡುಹಿಡಿಬೋದು. ಸೊ ಈ ಟೆಸ್ಟ್ ಮಾಡೋದ್ರಿಂದ ನಮಗೆ ಕಾಯಿಲೆಗಳನ್ನ ಕಂಡುಹಿಡಿಯೋದಲ್ದೇ ಕಾಯಿಲೆಗಳನ್ನ ನಾವು ಮಾನಿಟ್ರ್ ಮಾಡ್ಬೋದು. ಒಂದಂದರೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ರೆಸ್ಪಾನ್ಸ್ ಹೆಂಗಿದೆ ಅನ್ನೋದನ್ನು ಈ ಟೆಸ್ಟ್ ಮಾಡೋದ್ರ ಮೂಲಕ ನಾವು ಮಾನಿಟ್ರ್ ಮಾಡ್ಬೋದು.